ಪ್ರೀ ಕ್ಲೋಷರ್ ಪ್ರೆಷರ್ ಏನಿಲ್ಲ. ಜಸ್ಟ್ ಒಂದು ಲೆಟರ್ ಕೊಡೋದು ನನಗೆ ಇನ್ನು ಮುಂದೆ ನಾನು ನನಗೆ ಬೇಕಾಗಿಲ್ಲ ಲೋನು, ನನ್ನ ಹತ್ರ ಬೇರೆ ದುಡ್ಡು ಬಂದಿದೆ, ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ ಅಂತಂತಂದರೆ ಅವರು ಪರ್ಮಿಷನ್ ಕೊಡ್ತಾರೆ. ಅದ್ರ ಪ್ರಕಾರ ನೀವು ಬ್ಯಾಂಕಿಗೆ ನಿಮ್ಮ ಹೌಸಿಂಗ್ ಲೋನ್ ಅಕೌಂಟ್ಗೆ ದುಡ್ಡು ಕಟ್ಟಿಬಿಟ್ರೆ ಕ್ಲೋಸ್ ಆಗಿಬಿಡುತ್ತೆ. ಇಲ್ಲಿ ಒಂದು ಟೆಕ್ನಿಕಲ್ ಪಾಯಿಂಟ್ ಏನು ಅಂತಂದರೆ, ನಾನು 2 ಕೋಟಿ ರೂಪಾಯಿದು ಒಂದು ಮನೆ ತೊಗೊಂಡಿರ್ತೀನಿ. 1.5 ಕೋಟಿ ರೂಪಾಯಿ ಒಂದು 50 ಲಕ್ಷ ಸಾಲ ತೀರಿರುತ್ತೆ ಅಸಲು. ಇನ್ನು 1.5 ಕೋಟಿ ರೂಪಾಯಿ ಅಸಲು ಪ್ಲಸ್ ಬಡ್ಡಿ ಬಾಕಿ ಇರುತ್ತೆ. ನೀವು ಕಟ್ಟಿಬಿಡ್ತೀವಿ ಅಂತಂದರೆ ಆದಾಯ ತೆರಿಗೆ ಇಲಾಖೆ ಎಲ್ಲಿಂದ ಬಂತು ದುಡ್ಡು ಅಂತ ಕೇಳೋ ಪ್ರಶ್ನೆ ಇರುತ್ತೆ. ಅದು ಇಂಡಿವಿಜುವಲ್ ಕೇಸ್ ಮೇಲೆ, ದೊಡ್ಡ ಗಿಫ್ಟ್ ಬಂತು, ಮಾವ ಕೊಟ್ಟ, ಅತ್ತೆ ಕೊಟ್ಲು, ಅಥವಾ ಇನ್ಯಾರೋ ಸತ್ತೋಗ್ಬಿಟ್ರು, ಅವ್ರದ್ದು ಆಸ್ತಿಯಿಂದ ನನಗೆ ಪಾಲು ಬಂತು, ಆ ದುಡ್ಡಿಂದ ನಾನು ಕಟ್ತಾ ಇದ್ದೀನಿ ಅಂತಂದ್ಬಿಟ್ಟು ಕಾನೂನು ರೀತಿಯ ಇರೋವಂಥ ಕಾರಣಗಳು ಕೊಟ್ಟರೆ ಅವ್ರಿಗೆ ಏನು ತೊಂದರೆ ಆಗಲಿಕ್ಕಿಲ್ಲ. ಆದರೆ ಪ್ರೀ ಕ್ಲೋಷರ್ ಆಫ್ ಹೌಸಿಂಗ್ ಲೋನ್ ಈಸ್ ವೆರಿ ವೆರಿ ಈಸಿ. ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನೋಡಿ, ನನಗೆ ಹೌಸಿಂಗ್ ಲೋನು 6% 7%ಗೋ ಕೊಟ್ಟು ತೊಗೊಂಡಿದ್ದೀನಿ ಅಂದ್ಕೊಳ್ಳಿ. ಇವಾಗ ಬೇರೆ ಬ್ಯಾಂಕ್ಗಳಲ್ಲಿ ಇಟ್ಟರೆ, ಡಿಪಾಸಿಟ್ ಇಟ್ಟರೆ 9% ಸಿಗುತ್ತೆ. ನಾನು ಯಾಕೆ 7% ಲೋನ್ ಯಾಕೆ ಕ್ಲಿಯರ್ ಮಾಡಬೇಕು? ಅದೇ ದುಡ್ಡಲ್ಲಿ ಹೋಗಿ ಡಿಪಾಸಿಟ್ ಇಟ್ಟರೆ ಇನ್ನೂ 2% ಜಾಸ್ತಿ ಸಿಗುತ್ತಲ್ಲ ನನಗೆ. ಅದು ಒಂದು ತರ್ಕ. ಇನ್ನೊಂದು, ತಲೆನೋವು ಬೇಡ ನನಗೆ, ಮೊದಲು ಲೋನ್ ಕ್ಲಿಯರ್ ಆಗಿಬಿಟ್ಟು ನಾನು ಸಂಪೂರ್ಣವಾಗಿ ಸಾಲ ಮುಕ್ತನಾಗಿದ್ದೀನಿ ಅಂತ ಅನಿಸ್ಕೊಳ್ಬೇಕು ಅಂತಂದರೆ ಸಾಲ ತೀರಿಸ್ಕೋಬೋದು.